ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಸ್ನೇಹಿತರೆ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ ಅಥವಾ ಒಂದು ಪರೀಕ್ಷೆ ಇಲ್ಲದಿರಾ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮೇಲೆ ಇಲ್ಲಿ ಒಂದು ಸೆಂಟ್ರಲ್ ಗವರ್ನಮೆಂಟ್ ಕಡೆಯಿಂದ ಇಲ್ಲಿ ಒಂದು ವೇಕೆನ್ಸೀಸ್ ಗಳ ಒಂದು ನೋಟಿಫಿಕೇಶನ್ ನ ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ನಮ್ಮ ಒಂದು ಕರ್ನಾಟಕದಿಂದ ತಾವೇನಾದ್ರು ಕೇವಲ ಒಂದು 10th ಪಾಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಈ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಆಗಿರ್ತೀರಿ. ನೋಡ್ಬೋದು, ಇಷ್ಟು ಒಂದು ಒಳ್ಳೆಯ ಒಂದು ಸಂಬಳನ ತಾವು ಈ ಒಂದು ಪೋಸ್ಟ್ ಮುಖಾಂತರ ತಾವು ಪಡ್ಕೋಬಹುದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಹೇಳ್ತಿದ್ದೀನಿ, ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ. ತಾವು ಅಪ್ಲೈ ಮಾಡಿ ಖಂಡಿತವಾಗಿ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಹಾಗೆ ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ಸೆಂಟ್ರಲ್ ಗವರ್ನಮೆಂಟ್ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸೀಸ್ ಗಳ ಒಂದು ಸಂಪೂರ್ಣವಾಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಇಲ್ಲಿ ಒಂದು ಸಲ ತಾವು ಅಬ್ಸರ್ವ್ ಅನ್ನೋದು ಮಾಡ್ಕೊಂಡ್ಬಿಡಿ. ಗೊತ್ತಿರಲಿ, ನಮ್ಮ ಒಂದು ಚಾನಲ್ ಮುಖಾಂತರ ಯಾವುದಾದ್ರೂ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಥವಾ ಯಾವುದಾದ್ರೂ ಒಂದು ನೋಟಿಸ್ ಅನ್ನ ರಿಲೀಸ್ ಅನ್ನ ಮಾಡಿದ್ರೆ ಮಾತ್ರ ನಾವು ಅಪ್ಡೇಟ್ ಅನ್ನ ಕೊಡ್ತೀವಿ. ಅದರ್ವೈಸ್ ಯಾವುದೇ ರೀತಿಯಂತಹ ಒಂದು ಫೇಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾವು ಶೇರ್ ಅನ್ನ ಮಾಡೋದಿಲ್ಲ. ಅದೇ ಒಂದು ಕಾರಣಕ್ಕಾಗಿ ನಾವು ಮೊದಲು ತಮಗೆ ಇಲ್ಲಿ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ನಾವು ಶೋ ಅನ್ನ ಮಾಡಿಬಿಡ್ತೀನಿ. ಸುಮಾರು 26 ಪೇಜ್ ನ ಒಂದು ನೋಟಿಫಿಕೇಶನ್ ಇರುವುದರಿಂದ ನಾವು ಈಸಿ ಆಗಿರುವಂತಹ ಈ ರೀತಿಯಾಗಿ ನಾವು ಏನೋ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿಬಿಡ್ತೀನಿ. ಮೊದಲನೇದಾಗಿ ಇದು ಯಾವ ಒಂದು ಏನು ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ನಾವೇನ್ ಕರಿತೀವಿ. ಬಹಳಷ್ಟು ಒಂದು ಕ್ಯಾಂಡಿಡೇಟ್ ಗಳ ಒಂದು ಕನಸು ಇದ್ದೇ ಇರುತ್ತೆ, ಒಂದು ಏನೋ ಒಂದು ಆರ್ಮಿನಲ್ಲಿ ಹೋಗಿ ನಾವು ಕೆಲಸ ಮಾಡಬೇಕು, ಒಂದು ಬಾರ್ಡರ್ ನಲ್ಲಿ ಹೋಗಿ ನಾವು ಕೆಲಸವನ್ನ ಮಾಡಬೇಕು ಅಂತ. ಅಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಈ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿರುವಂತದ್ದು. ಓಕೆನಾ, ಈ ಒಂದು ಪೋಸ್ಟ್ ಅಲ್ಲಿ ಖಂಡಿತವಾಗಿಯೂ ಕೂಡ ಏನು ಎಕ್ಸಾಮಿನೇಷನ್ಸ್ ಅನ್ನೋದು ಇರುವುದಿಲ್ಲ, ಒಂದು ನೇರ ನೇಮಕಾತಿ ಇರುತ್ತೆ. ಅದು ಯಾವ ರೀತಿ ಮಾಡ್ಕೊಂತಿದ್ದಾರೆ ಎಂಬುದರ ಬಗ್ಗೆ ನಾನು ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಇಂಪಾರ್ಟೆಂಟ್ ಆಗಿರುವಂತಹ ಡೇಟ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ಟಾರ್ಟಿಂಗ್ ಡೇಟ್ ಇದೇ ತಿಂಗಳು 27ನೇ ತಾರೀಕಿಂದ ಏನೋ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಆಕ್ಟಿವೇಟ್ ಮಾಡ್ತಿದ್ದಾರೆ. ಮತ್ತು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 2026 ಏನೋ ಒಂದು ನಾಳೆ ತಿಂಗಳು ಜನವರಿ 15ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು 549 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ಓಕೆ, ನಾವು ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ವೇಕೆನ್ಸಿ ಆಗಿರೋದ್ರಿಂದ ನಮ್ಮ ಒಂದು ಕರ್ನಾಟಕದ ಮೇಲ್ ಫಿಮೇಲ್ ಕೂಡ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತಾರೆ ಅಪ್ಲಿಕೇಶನ್ ಹಾಕುವುದಕ್ಕೆ. ಎಕ್ಸಾಮ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ಲಿ ಏನು ಒಂದು ಕಂಡಕ್ಟ್ ಅನ್ನ ಮಾಡೋದಿಲ್ಲ. ಇಲ್ಲಿ ನೋಡಬಹುದು, ಎಕ್ಸಾಮ್ ಡೇಟ್ ಅನ್ನೋದು ಇಲ್ಲಿ ಒಂದು ಮೆನ್ಷನ್ ಅನ್ನೋದು ಮಾಡಿರುವುದಿಲ್ಲ. ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ಎನಿ 10th ಪಾಸ್ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಫಾರ್ ಕಾನ್ಸ್ಟೇಬಲ್ ಅಂತ ಮೆನ್ಷನ್ ಮಾಡಿದ್ರೆ, ಹೌದು, ಇಲ್ಲಿ ಒಂದು ಕಾನ್ಸ್ಟೇಬಲ್ ನ ಒಂದು ಪೋಸ್ಟ್ ಗೆ ಈ ಒಂದು BSF ನಲ್ಲಿ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಲೆವೆಲ್ 3 ನಲ್ಲಿ ತಾವು ಏನು ಒಂದು ಒಳ್ಳೆಯ ಒಂದು ಸ್ಯಾಲರಿನ ತಾವು ಇಲ್ಲಿಂದ ತಾವು ಪಡಿಬಹುದು. ಅಪ್ರಾಕ್ಸಿಮೇಟ್ ಆಗಿ ಇಷ್ಟು ಒಂದು ಒಳ್ಳೆಯ ಒಂದು ಸಂಬಳವನ್ನ ತಾವು ಇಲ್ಲಿ ತಾವು ಪಡ್ಕೋಬಹುದು. ಅದರ ಒಂದು ಜೊತೆಗೆ ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಪೋಸ್ಟ್ ಆಗಿರೋದ್ರಿಂದ ಅದಕ್ಕೆ ಒಂದು DNS ಅಲವೆನ್ಸ್ ಇರುತ್ತೆ, ಹೋಮ್ ರೆಂಟ್ ಅಲವೆನ್ಸ್ ಇರುತ್ತೆ, ಹೆಲ್ತ್ ಇರುತ್ತೆ. ಓಕೆನಾ, ಈ ರೀತಿಯಾಗಿರುವಂತಹ ಪ್ರತಿ ಒಂದು ಅಲವೆನ್ಸಸ್ ಅಥವಾ ಒಂದು ಫೆಸಿಲಿಟೀಸ್ ಅನ್ನ ತಮಗೆ ಇಲ್ಲಿ ಒಂದು ಮಾಡಿಕೊಡ್ತಾರೆ. ಹಾಗೆ ತಾವು ಗಮನಿಸಬಹುದು, ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಅಂತ ಹೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 23 ವರ್ಷ ಅಂತ ಹೇಳಿದ್ದಾರೆ. ಓಕೆನಾ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ತಾವು ಇಲ್ಲಿ ಒಂದು ಗಮನಿಸಬಹುದು. SC ST ಗೆ 5 ವರ್ಷ, OBC 3 ವರ್ಷ, PWD ಗೆ 10 ವರ್ಷ ಅಂತಹ ಏಜ್ ಅಲ್ಲಿ ಏನೋ ಒಂದು ರಿಲ್ಯಾಕ್ಸೇಷನ್ ಕೂಡ ತಾವು ಇಲ್ಲಿ ಮೆನ್ಷನ್ ಮಾಡಿದರೆ ಆರಾಮ್ಸೆ ತಾವು ಇದರ ಒಂದು ಲಾಭ ಸಹ ತಾವು ಇಲ್ಲಿ ತಾವು ಪಡ್ಕೋಬಹುದು. ಸ್ನೇಹಿತರೆ, ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿ ಒಂದು ಬಹಳ ಒಂದು ಮುಖ್ಯವಾಗಿ ಇಲ್ಲಿ ಒಂದು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಇಲ್ಲಿ ನಾವು ಗಮನವನ್ನು ಕೊಟ್ಟಾಗ, ಓಕೆನಾ, ನೋಡಬಹುದು, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ನಡೆಸ್ತೀರಾ, ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಅದು ಯಾವ ಒಂದು ಆಧಾರದ ಮೇಲೆ ಇಲ್ಲಿ ನಡೆಸ್ಕೊಂತಿದ್ದಾರೆ ಅಂದ್ರೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ತಮ್ಮ ಬಳಿ ಇರಲೇಬೇಕು. ಓಕೆನಾ, ತಾವು ಬೇಕಾದ್ರೆ ಗಮನಿಸಬಹುದು ಯಾವ ಯಾವ ಒಂದು ಸ್ಪೋರ್ಟ್ಸ್ ನಲ್ಲಿ ತಮಗೆ ಇಲ್ಲಿ ಒಂದು ಸರ್ಟಿಫಿಕೇಟ್ ಇರಬೇಕು ಅಂತ. ಓಕೆನಾ, ಇಂತಹ ಒಂದು ಸ್ಪೋರ್ಟ್ಸ್ ನಲ್ಲಿ ತಾವು ಏನಾದರೂ ಒಂದು ಸರ್ಟಿಫಿಕೇಟ್ ಇದ್ರೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಫಿಸಿಕಲ್ ಟೆಸ್ಟ್ ಗೆ ತಾವು ಇಲ್ಲಿ ಒಂದು ಹೋಗಬೇಕಾಗಿರುತ್ತೆ.
ಓಕೆನಾ. ನೋಡ್ಬೋದು ಸ್ಪೋರ್ಟ್ಸ್ ಬಗ್ಗೆ ಮಾತಾಡಬಹುದು, ಇಂಟರ್ನ್ಯಾಷನಲ್ ಆಗಿರ್ಬೋದು, ನ್ಯಾಷನಲ್ ಆಗಿರ್ಬೋದು, ಒಲಿಂಪಿಕ್ ಆಗಿರ್ಬೋದು, JLNC ಆಗಿರ್ಬೋದು, ಇದರಲ್ಲಿ ಯಾವುದಾದ್ರಲ್ಲೂ ಒಂದು ಸರ್ಟಿಫಿಕೇಟ್ ಇದ್ರೆ ತಾವು ಅದು ಯಾವುದೇ ಒಂದು ಸ್ಪೋರ್ಟ್ಸ್ ಅಲ್ಲಿ ಇದ್ರೂ ಕೂಡ ತಾವು ಪ್ರತಿಯೊಬ್ಬರು ಅಪ್ಲೈಯನ್ನ ಮಾಡಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಫಿಸಿಕಲ್ ಬಗ್ಗೆ ಮಾತಾಡಕ್ ಹೋದ್ರೆ, ಇಲ್ಲಿ ಹೈಟ್ ಬಗ್ಗೆ ಮಾತಾಡಕ್ ಹೋದ್ರೆ 170 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ ಮೇಲ್ ಕ್ಯಾಂಡಿಡೇಟ್ಗಳಿಗೆ, ಮತ್ತು 157 ಸೆಂಟಿಮೀಟರ್ ಹೇಳಿದ್ದಾರೆ ಒಂದು ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ. ಓಕೆನಾ. ಇಷ್ಟು ಸಿಂಪಲ್ ಆಗಿರುವಂತಹ ತಮ್ಮ ಒಂದು ಫಿಸಿಕಲ್ ಆಗಿರುವಂತಹ ಒಂದು ಫಿಟ್ನೆಸ್ ಬಗ್ಗೆ ಇಲ್ಲಿ ಒಂದು ಕೇಳಿರುವಂಥದ್ದು. ಓಕೆನಾ ಸ್ನೇಹಿತರೆ, ಎಕ್ಸಾಮ್ ಫೀಸ್ ಬಗ್ಗೆ ತಾವು ಇಲ್ಲಿ ಒಂದು ಗಮನಿಸಬಹುದು. ಏನು ಒಂದು ಜನರಲ್ OBC EWSಗೆ 159 ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. SC ST ಫಿಮೇಲ್ಗೆ ಯಾವುದೇ ರೀತಿಯಂತಹ ಒಂದು ಫೀಸ್ ಇಲ್ಲ, ಮತ್ತು ನಮ್ಮ ಒಂದು ಕರ್ನಾಟಕದ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳು ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ನೋಡಬಹುದು, ಎಕ್ಸಾಮ್ ಫೀಸ್ ಅಂದ್ರೆ ತಾವೇನು ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಎಕ್ಸಾಮ್ ಇರುತ್ತೆ ಅಂತ ಇಟ್ಕೋಬೇಡಿ. ಜಸ್ಟ್ ಅಪ್ಲಿಕೇಶನ್ ಫೀಸ್ ಇಷ್ಟು ಇರುತ್ತೆ ತಮಗೆ ಮಾತ್ರ. ನೋಡು, ಇಷ್ಟು ಈ ಒಂದು ವೇಕೆನ್ಸೀಸ್ಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಈಗ ಯಾವ ರೀತಿ ನಾವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ, ಸಿಂಪಲ್ ಆಗಿ ತಾವು ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಅನ್ನ ಮಾಡಿ, ಅಲ್ಲಿ ಏನೋ ಒಂದು ಅಪ್ಲೈ ಮಾಡುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ ಲಿಂಕ್ ನಾನು ಏನೋ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ. ಮೊದಲನೇದಾಗಿ ತಾವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಿರುತ್ತೆ. ನಂತರ ಒಂದು ಪೇಮೆಂಟ್ ಅನ್ನ ಮಾಡ್ಕೊಳ್ಳಿ ನಂತರ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ತಾವೇನೋ ಒಂದು ಫಿಲಪ್ ಅನ್ನ ಮಾಡ್ಕೊಂಡ್ಬಿಡಿ. ಫಿಲಪ್ ಅನ್ನ ಮಾಡ್ಕೊಂಡು ಇದರ ಒಂದು ಅಪ್ಲಿಕೇಶನ್ ಏನಿರುತ್ತೆ ಅದನ್ನ ಪ್ರಿಂಟ್ಔಟ್ ಅನ್ನ ತಾವು ತಗೊಂಡು ಇಟ್ಕೊಳ್ಳಿ. ಓಕೆನಾ. ಇಷ್ಟೇ ತಾವು ಮಾಡಬೇಕಾಗಿರುವಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ. ಇದರ ಒಂದು ರಿಲೇಟೆಡ್ ಆಗಿ ತಾವೇನೋ ಒಂದು ನೋಟಿಫಿಕೇಶನ್ ನೋಡ್ತಾ ಇದ್ದೀರಾ, ಈ ಒಂದು ನೋಟಿಫಿಕೇಶನ್ ತಾವು ಚೆಕ್ ಮಾಡಬೇಕು ಅನ್ಕೊಂಡಿದ್ರೆ ಇದೇ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಎರಡು ಚಾನಲ್ ನಾನು ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಜಾಯ್ನ್ ಆಗಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನು ನಾನು ಕೊಡ್ತಾ ಇರ್ತೀನಿ. ಹೋಗಿ ತಾವು ಅಲ್ಲಿಂದಾನೇ ಈ ಒಂದು ನೋಟಿಫಿಕೇಶನ್ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವೇನು ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಓಕೆನಾ. ಇದೇ ರೀತಿಯಂತಹ ಇನ್ನೂ ಬಹಳಷ್ಟು ಒಂದು ಅಪ್ಡೇಟ್ಸ್ ಗಳನ್ನ ನಾನು ಕೊಡ್ತಾ ಇರ್ತೀನಿ. ಸೊ ಆ ಒಂದು ಕಾರಣದಿಂದಾಗಿ ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ.